ಹಾಯ್ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ಗೆ ಸ್ವಾಗತ. ನಾನು ಸುನಿಲ್ ಗೌಡ. ಸ್ನೇಹಿತರೆ, ಇತ್ತೀಚೆಗೆ ಅಂದರೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಮಂಡ್ಯ ರಾಜಕೀಯ ವಲಯದಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇರುವಂಥದ್ದು. ಅದರಲ್ಲೂ ಕೂಡ ಮೈತ್ರಿ ವಿಚಾರ ಅಂತ ಬಂದಾಗ ಅಂದರೆ BJP ಹಾಗೂ JDS ಏನು ಮೈತ್ರಿ ಅಭ್ಯರ್ಥಿಯನ್ನು ಇಲ್ಲಿ ಕಣಕ್ಕಿಳಿಸಬೇಕು ಅಂತ ಅಂದ್ಕೊಂಡಿದ್ದಾರೋ ಆ ಅಭ್ಯರ್ಥಿ ವಿಚಾರವಾಗಿ ಸಾಕಷ್ಟು ಗೊಂದಲ ಏರ್ಪಡ್ತಾ ಇರುವಂಥದ್ದು. ಒಂದು ಕಡೆ ಸಂಸದೆ ಆಗಿರ್ತಕ್ಕಂಥ ಸುಮಲತಾ ಅಂಬರೀಷ್ರವರು ನಾನೇ BJP ಅಭ್ಯರ್ಥಿ 500% ನಾನೇ ಅಭ್ಯರ್ಥಿ ಆಗ್ತೇನೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ JDS ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಆರಂಭ ಆಗಿರುವಂಥದ್ದು. ಅಂದರೆ JDSನಿಂದಲೇ ಈ ಬಾರಿ ಮಂಡ್ಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂಥದ್ದು. ಅಂದರೆ ಏನು ಮೈತ್ರಿ ಅಭ್ಯರ್ಥಿಯಾಗಿ JDSನ ಯಾರಾದರೂ ಒಬ್ಬರು ನಾಯಕರು ಕಣಕ್ಕಿಳಿತಾರೆ ಅನ್ನುವಂಥ ಚರ್ಚೆಗಳು ಕೂಡ ಆರಂಭ ಆಗಿರುವಂಥದ್ದು. ಇದರ ನಡುವೆ ಕಾಂಗ್ರೆಸ್ ಕೂಡ ಅಬ್ಬರದ ಪ್ರಚಾರವನ್ನು ಈಗಾಗಲೇ ಪ್ರಾರಂಭ ಮಾಡಿರುವಂಥದ್ದು. ಅಂದರೆ ಕಾಂಗ್ರೆಸ್ಗೆ ಈಗಾಗಲೇ ಅಭ್ಯರ್ಥಿಯನ್ನು ಫಿಕ್ಸ್ ಮಾಡಲಾಗಿರುವಂಥದ್ದು. ಅಂದರೆ ಸ್ಟಾರ್ ಚಂದ್ರು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಮಂಡ್ಯ ಜಿಲ್ಲಾ ಕೈ ನಾಯಕರು ಏನಿದ್ದಾರೆ ಅವರು ಈಗಾಗಲೇ ಪ್ರಚಾರವನ್ನು ಕೂಡ ಆರಂಭವನ್ನು ಮಾಡಿರುವಂಥದ್ದು. ಸ್ಟಾರ್ ಚಂದ್ರು ಅವರು ಕೂಡ ಜಿಲ್ಲಾದ್ಯಂತ ಮಿಂಚಿನ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಏನು ಈ ಮೈತ್ರಿ ಗೊಂದಲ ಇತ್ತು, ಆ ಮೈತ್ರಿ ಗೊಂದಲ ಈಗ ತಾರ್ಕಿಕ ಅಂತ್ಯಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇನ್ನೇನು ಚುನಾವಣೆ ಹತ್ರ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಅಭ್ಯರ್ಥಿಯನ್ನು ಫೈನಲ್ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಹೈಕಮಾಂಡ್ ಅಂದರೆ BJP ಹೈಕಮಾಂಡ್ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ಇದರ ನಡುವೆ ಮೇಲಿಂದ ಮೇಲೆ ದೆಹಲಿಗೆ ಹೋಗಿ JDS ನಾಯಕರು ಕೂಡ ಮಂಡ್ಯ ಕ್ಷೇತ್ರವನ್ನು JDSಗೆ ಬಿಟ್ಕೊಡ್ಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ. ಅದು ಸಫಲ ಕೂಡ ಆಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಸುಮಲತಾ ತಮ್ಮ ಆತ್ಮವಿಶ್ವಾಸವನ್ನು ತೋರ್ತಾ ಇದ್ದರು. ಮಂಡ್ಯ ಕ್ಷೇತ್ರದಿಂದ ಈ ಬಾರಿ ನಾನೇ ಅಭ್ಯರ್ಥಿ ಆಗ್ತೇನೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ಅದೆಲ್ಲವೂ ಕೂಡ ಈಗ ಸುಳ್ಳಾಗ್ತಾ ಇದೆಯಾ ಅನ್ನುವಂಥ ಅನುಮಾನಗಳು ಕೂಡ ಉಟ್ಕೊಳ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ JDS ವಲಯದಲ್ಲಿ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು. ಒಂದು ಕಡೆ ಒಂದು ಮಾಹಿತಿ ಪ್ರಕಾರ ನ್ಯೂಸ್ 18ಗೆ ಲಭ್ಯ ಆಗಿರುವಂಥ ಮಾಹಿತಿ ಪ್ರಕಾರ ಮಂಡ್ಯಗೆ HD ಕುಮಾರಸ್ವಾಮಿ ಅವರು ಅಭ್ಯರ್ಥಿಯಾಗಿ ಬಹುತೇಕ ಫಿಕ್ಸ್ ಆಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಯಾಕೆಂದರೆ ಈಗಾಗಲೇ ಕುಮಾರಸ್ವಾಮಿ ಅವರು ಈಗಾಗಲೇ ಮಂಡ್ಯ ನಾಯಕರನ್ನು ಎರಡೆರಡು ಬಾರಿ ಕರೆದು ಸಾಧಕ ಬಾಧಕಗಳನ್ನು ಅಂದರೆ ಅವರ ಸ್ಪರ್ಧೆ ಬಗ್ಗೆ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿರುವಂಥದ್ದು ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು. JDS ವಲಯದಿಂದಲೇ ಈ ಮಾಹಿತಿ ನ್ಯೂಸ್ 18ಗೆ ಲಭ್ಯ ಆಗ್ತಾ ಇರುವಂಥದ್ದು. ಹೀಗಾಗಿ ಕುಮಾರಸ್ವಾಮಿ ಅವರು ಬಹುತೇಕವಾಗಿ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡುವಂಥದ್ದು ಫಿಕ್ಸ್ ಆಗ್ತಾ ಇದೆ. ಕುಮಾರಣ್ಣ ಇನ್ನಾಗ್ತಾ ಇದ್ದಂಗೆ ಸುಮಲತಾ ಅವರು ಔಟ್ ಅಂದರೆ ಮಂಡ್ಯದಿಂದ ಔಟ್ ಆಗ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. HD ಕುಮಾರಸ್ವಾಮಿ ಅವರು ಬಹುತೇಕ ಮಂಡ್ಯ ಕ್ಷೇತ್ರದಿಂದ ಫಿಕ್ಸ್ ಆಗ್ತಾರೆ. ಆದರೆ BJP ಹೈಕಮಾಂಡ್ನಿಂದ ಏನು ಅಧಿಕೃತವಾಗಿ ಮಾಹಿತಿ ಹೊರಬರಬೇಕು ಅನ್ನುವಂಥ ವಿಚಾರಕ್ಕೆ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು ಹೇಳಲಾಗ್ತಾ ಇರುವಂಥದ್ದು. ಹಾಗೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದರೆ ಸುಮಲತಾ ಅವರು ಏನು ಪಕ್ಷೇತರವಾಗಾದರೂ ಸರಿ ನನಗೆ ಟಿಕೆಟ್ ಸಿಕ್ಕಲಿಲ್ಲ ಅಂದರೆ ಸ್ಪರ್ಧೆಯನ್ನು ಮಾಡ್ತೀನಿ ಅಂತ ಹೇಳ್ತಿದ್ರು. ಆದರೆ ಕುಮಾರಸ್ವಾಮಿ ಅವರು ಸ್ಪರ್ಧೆಯನ್ನು ಮಾಡಿದ್ರೆ ಒಂದು ವೇಳೆ ಈ ಕ್ಷೇತ್ರವನ್ನು ಬಿಟ್ಕೊಡ್ಲಿಕ್ಕೆ ಸುಮಲತಾ ಅವರು ಸಿದ್ಧರಾಗಿದ್ದಾರೆ ಅನ್ನುವಂಥದ್ದು ಸುಮಲತಾ ಅವರ ಆಪ್ತ ವಲಯಗಳಿಂದ ಬಂದಿರುವಂಥ ಮಾಹಿತಿ. ಒಂದು ವೇಳೆ ಏನಾದರೂ ಕುಮಾರಸ್ವಾಮಿಯನ್ನು ಹೊರತುಪಡಿಸಿ JDS ಜಿಲ್ಲಾ ನಾಯಕರುಗಳು ಅಂದರೆ ಮಂಡ್ಯ ಜಿಲ್ಲಾ ನಾಯಕರುಗಳೇನಿದ್ದಾರೆ ಅವ್ರಿಗೇನಾದರೂ ಟಿಕೆಟ್ ಕೊಟ್ಟರೆ ಸಂಸದೆ ಸುಮಲತಾ ಅಂಬರೀಷ್ರವರ ಸ್ಪರ್ಧೆ ಖಚಿತವಾಗಿರುತ್ತೆ. ಅಂದರೆ BJPಯಿಂದ ಟಿಕೆಟ್ ಕೊಡಲಿಲ್ಲ ಅಂದರೂ ಕೂಡ ಏನು ಮೈತ್ರಿ ಅಭ್ಯರ್ಥಿಯ ವಿರುದ್ಧವಾಗಿ ಪಕ್ಷೇತರವಾಗಿ ಕಣಕ್ಕಿಳಿಯುವಂಥ ಒಂದು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಸುಮಲತಾ ಆಪ್ತ ಬಳಗದಿಂದ ಬಂದಿರುವಂಥ ಮಾಹಿತಿ. ಆದರೆ ಕುಮಾರಸ್ವಾಮಿ ಸ್ಪರ್ಧೆಯನ್ನು ಮಾಡಿದ್ರೆ ಸುಮಲತಾ ಅವರ ಕಣದಿಂದ ಹಿಂದೆ ಸರಿಯುವಂಥದ್ದು ಬಹುತೇಕ ತೀರ್ಮಾನವನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಏನು ಚುನಾವಣೆ ಹತ್ತಿರವಾಗ್ತಿದ್ದಂತೆ ಮಂಡ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚುನಾವಣಾ ಅಂದರೆ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇರುವಂಥದ್ದು. ಸಾಕಷ್ಟು ತಂತ್ರಗಾರಿಕೆಗಳು ಅಂದರೆ ಪಕ್ಷಗಳಲ್ಲಿ ತಂತ್ರಗಾರಿಕೆಗಳು ಕೂಡ ನಡೀತಾ ಇರುವಂಥದ್ದು. ಮತ್ತೊಂದು ಕಡೆ ಕೈ ಅಭ್ಯರ್ಥಿ ಏನು ಸ್ಟಾರ್ ಚಂದ್ರು ಏನಿದ್ದಾರೆ ಅವ್ರನ್ನ ಜನಗಳಿಗೆ ಪರಿಚಯ ಮಾಡುವಂಥ ಕೆಲಸವನ್ನು ಕೂಡ ಈಗಾಗಲೇ ಚುನಾವಣಾ ಪ್ರಚಾರವನ್ನು ಕೂಡ ಒಂದು ಕಡೆ ಕಾಂಗ್ರೆಸ್ ಆರಂಭಿಸಿರುವಂಥದ್ದು. ಈಗ ಬಹುತೇಕವಾಗಿ ಮೈತ್ರಿ ಅಭ್ಯರ್ಥಿ ಕೂಡ ಇನ್ನು ಕೆಲವೇ ಅಂದರೆ 3-4 ದಿನಗಳಲ್ಲಿ ಏನು ಕುಮಾರಸ್ವಾಮಿ ಮಂಡ್ಯದ ಅಭ್ಯರ್ಥಿ ಅನ್ನುವಂಥದ್ದು ಕೂಡ ಬಹಿರಂಗ ಆಗುವಂಥದ್ದು. ಇದು ಇವತ್ತಿನ ಸುದ್ದಿಯಾಗಿತ್ತು. ಮತ್ತೆ ಇನ್ನೊಂದು ಸುದ್ದಿಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇದ್ರಿ ನ್ಯೂಸ್ 18.